ಸದ್ಯಕ್ಕೆ ಹೊಳೆ ನರಸೀಪುರದಲ್ಲಿರ್ತಕ್ಕಂಥ ಗಾಂಧಿ ಪಾರ್ಕಲ್ಲಿ ನಾವು ಇದೀಗ ಇದ್ದೀನಿ. ಬನ್ನಿ, ಇಲ್ಲಿ ಸಾಕಷ್ಟು ಜನ ಇಲ್ಲಿ ನೋಡ್ಬೋದು ನೀವು, ಓದಕ್ಕೆ ಪೇಪರ್ ಓದ್ತಾ ಇರ್ತಾರೆ. ಬರೀ ಎಲೆಕ್ಷನ್ನೇ ಮಾತುಕತೆ. ಓಹೋ, ಯಜಮಾನ್ರೆ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಏನು ತಲ್ಲೀನರಾಗ್ಬಿಟ್ಟಿದ್ರಲ್ಲ ಪೇಪರ್ ಓದೋದ್ರಲ್ಲಿ? ಏನು ಮಾಡ್ತೀರಿ? ಏನು ನೀವು ಪೇಪರ್ ತಗೊಂಡು ಅಂದ್ರೆ ಯಾವ ಏನು ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ವಾ, ನೀವು ಈಗ ಪೇಪರ್ ಓದಕ್ ಶುರು ಮಾಡ್ತು ಅಂದ್ರೆ ಯಾವ ಸುದ್ದಿನ ಫಸ್ಟ್ ನೋಡೋದು ನೀವು? ರಾಜಕೀಯ ಸುದ್ದಿ ನೋಡ್ತೀರಾ? ರಾಜಕೀಯದ ಫಸ್ಟ್ ಹಿಂಗೆಲ್ಲ ಆಗೋಯ್ತಲ್ಲ, ಮುಂದೆ ಏನಾಗಬೇಕು, ಒಳ್ಳೇದಾಗಬೇಕು ಅಂತ. ಆಮೇಲೆ ಹೆಂಗಿದೆ ಸುದ್ದಿ ಎಲ್ಲ? ಚೆನ್ನಾಗೈತೆ. ಹೆಂಗೆ ಇಲ್ಲಿ ಎಲೆಕ್ಷನ್ ಹವಾ ಎಲ್ಲ ಹೆಂಗಿದೆ ಈ ಕಡೆ? ಎಲ್ಲ ಕಾಂಗ್ರೆಸ್ ಮಾತಾಡಂಗೆ. ಏನ್ ಸರ್ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇರ್ಲಿ ಇದು ಬೇಡ ಅಂದ್ವಾ? ಯಾಕೆ ಕಾಂಗ್ರೆಸ್ಗೆ ಏನು ಪ್ಲಸ್ ಪಾಯಿಂಟ್ ಆಗೋದು ಅಂತ? ಏನೂ ಇಲ್ಲ. ಏನೂ ಇಲ್ವಾ? ಏನೂ ಇಲ್ಲ, ಸುಮ್ಮನೆ ಹಾಕ್ಬಿಡ್ತಾರೆ ಓಟು. ಇಲ್ಲಿಂದ ಸಾಕಾಗವ್ರೆ, ಅವ್ರಿಗೆಲ್ಲ ನೋವಾಗೈತೆ, ನಮಗೂ ಕೂಡ ನೋವಾಗೈತೆ. ಹಂಗಾಗಿ ನೋವು ಅಂದ್ರೆ ಅದು ಹೊಟ್ಟೆ ನೋವಲ್ಲ. ಅಲ್ಲ, ಗೊತ್ತಾಯ್ತು, ತಿಳ್ಕೊಂಡಿರಿ. ಎಲ್ಲ ರೀತಿಗಳಲ್ಲಿ ಆಗು ಹೋಗುಗಳಲ್ಲಿ ಎಲ್ಲ ನೋವಾಗೈತೆ. ಹಂಗಾಗಿ ಚೇಂಜ್ ಅಪ್ ಕಾಣ್ತಾವೆ. ಅಲ್ಲ, ಏನ್ ನೋವು ನಿಮ್ಗೆ? ಯಾವ್ದಕ್ಕೆ ನೋವು ಅಂತ ಹೇಳಿ? ಇಲ್ಲ, ಯಾವುದೇ ವಿಚಾರಗಳು, ಒಂದು ರೋಡ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಅಭಿವೃದ್ಧಿ ಆಗಿಲ್ವಾ ಇಲ್ಲಿ? ಇಲ್ವೇ ಇಲ್ಲ. ನೋಡ್ಕೊಂಬನ್ನಿ ನೀವೇ ಹೋಗಿ. ಮತ್ತೇನು ಹಾಸ್ಪಿಟ್ಲ್ ಆಗೈತೆ ಇಲ್ಲಿ, ಸ್ಕೂಲ್ಗಳಾಗವೆ, ಎಲ್ಲ ಆಯ್ತಾ ಇರ್ತವೆ. ಆಗ್ಬೇಕಾಗಿರೋದು ಯಾವ್ದು ಆಯ್ತಿಲ್ಲ. ಯಜಮಾನ್ರೆ ನಮಸ್ತೆ, ನಿಮ್ಮ ಹೆಸರು? ಜವರೇಶ್ ಅಂತ, ನಾವು ತಾಲೂಕು ಅಧ್ಯಕ್ಷರು ಜವರೇಶ್ ಅಂತ, ರೈತ ಸಂಘ. ಇವತ್ತು ಜನ ಎಲ್ಲ ಯಾಕೆ ಕಾಂಗ್ರೆಸ್ಗೆ ಮರೆ ಬಿದ್ದಿದ್ದಾರೆ ಅಂದರೆ, ಆಗ್ಲಿಂದ ಸೆಂಟ್ರಲ್ ಆಳ್ಕ ಬಂದಿರೋದು 65 ವರ್ಷ ಕಾಂಗ್ರೆಸ್ಸು, ಅಭಿವೃದ್ಧಿ ಕೆಲಸ ಮಾಡೋದು ಕಾಂಗ್ರೆಸ್ಸು. ಇವರೆಲ್ಲ ಹೊಟ್ಟೆಪಾಡಿನ ರಾಜಕೀಯ ಮಾಡ್ಕೊಂಡು ಇವ್ರ ಜೀವನ ಮಾಡ್ಕೊಳಕ್ಕೆ, ಇವ್ರ ಅಭಿವೃದ್ಧಿ ಮಾಡ್ಕೊಳಕ್ಕೋಸ್ಕರ ರಾಜಕೀಯ ಮಾಡ್ತಾವ್ರ ಹೊರತು, ಹಿಂದಲಿಂದ ಆಳ್ಕ ಬಂದಂಥ ಸರ್ಕಾರ ಡ್ಯಾಮ್ ಕಟ್ಟಿದೆ, ಬಡವ್ರ ಪರ ಕೆಲಸ ಮಾಡಿದೆ, ಹಾಸ್ಪಿಟ್ಲ್ ಕಟ್ಟಿದೆ, ನೀರಾವರಿ ತಂದಿದೆ, ಪ್ರತಿಯೊಂದು ಕೆಲಸ ಮಾಡೋದು 65 ವರ್ಷ ಕಾಂಗ್ರೆಸ್. ನಾವು ತಿಳಿದಂಗೆ ಇಂಥ ಸರ್ಕಾರಗಳನ್ನ ಮಧ್ಯೆ ಇವೆಲ್ಲ ಹುಟ್ಕೊಬಿಟ್ಟು ನಾವು BJP ಮಿಕ್ಸರ್ ಮಾಡ್ಕೊಂಡಿದ್ವಿ, JDS ಒಟ್ಟಿಗಾಗಿದ್ದೀವಿ ಅಂತ ಅಂದರೆ ಜನ ಯಾರು ಓಟ್ ಕೊಡೋದಿಲ್ಲ. ಈಗ ಕಾಂಗ್ರೆಸ್ ಅವರು ಗ್ಯಾರಂಟಿಗಳೆಲ್ಲ ಕೊಟ್ಬಿಟ್ಟು ದಿವಾಳಿ ಮಾಡ್ತಾರೆ. ಅಭಿವೃದ್ಧಿ ಯಾರು ದಿವಾಳಿನೂ ಮಾಡಿಲ್ರಿ ಸ್ವಾಮಿ. ಯಾರ ಮನೆ ತೋಟ ಮಾರ್ಕ ಬಂದಿಲ್ಲ, ನಮ್ಮ ದುಡ್ಡು ನಮಗೆ ಕೊಡ್ತಾವ್ರೆ. ಯಾವ ಏನಿದ್ದಾರೆ ಮಾಜಿ CMಗಳು, ಮಾಜಿ MLAಗಳು, ಅವರು ಇವರು ತೋಟ ಮಾರ್ಕ ಬಂದು ಕೊಡ್ತಾ ಇಲ್ಲ, ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ. ಅವ್ರು ಜಮೀನು ಮಾರ್ಕೊಡ್ದು ಕೊಡ್ತಾ ಇಲ್ರಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ. ಇವ್ರು ಅಭಿವೃದ್ಧಿ ಹೆಸರು ಹೇಳ್ಕೊಬಿಟ್ಟು ಕಾಂಟ್ರಾಕ್ಟ್ ಕೊಟ್ಕೊಬಿಟ್ಟು ಅವ್ರಿಗೆ ಪರ್ಸೆಂಟೇಜ್ ಮನೆ ಬೆಳಕನ್ರಿ. ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಸಲ ಅಂತೀರಿ? ಹೌದು, ಪ್ರತ್ಯುತ್ತರ ಕೊಡ್ತೀವಿ ಹೋಗಿ. ಹಂಗಾರೆ ಈ ಕಡೆ ಮೋದಿ ಎಲ್ಲ ಇಲ್ವಾ? ಮೋದಿ ಏನ್ ಮಾಡವ್ರಿ, ನಮ್ಮ ರೈತನ್ನ ಗಡಿ ಭಾಗದಲ್ಲಿ ಹಸಿರುವಾಯಿನ ಸಿಡಿಸಿದ್ದಾನೆ, ರೋಡಿಗೆ ಮಳೆ ಹೊಡಿಸಿದ್ದಾನೆ. 700 ಜನ ಕುಟುಂಬ ಬೀದಿ ಪಾಲಾಯ್ತು. ಮೋದಿಯವ್ರ ಅಪ್ಪ ಏನಾರು ಜಮೀನು ಮಾರ್ಕೊಂಡು ಕೊಟ್ಟಿದ್ದನ್ರಿ ರಾಜಕೀಯ ಆಳಕ್ಕೆ? ಮೋದಿ ಏನಾರು ತೋಟ ಮಾರ್ಕ ಬಂದನ್ರಿ? ಪ್ರಜೆಗಳ ದುಡ್ಡು ಕೊಟ್ಟಿಲ್ಲ, ಅವ್ನು ಬರಗಾಲ ದುಡ್ಡು ಕೊಟ್ಟಿಲ್ಲ. ಬರಗಾಲ ದುಡ್ಡು ಕೊಟ್ಟವನನ್ರಿ, ನಮ್ಮ ಪರ್ಸೆಂಟೇಜ್ ಕೊಟ್ಟವನನ್ರಿ, ನಮ್ಮ ಟ್ಯಾಕ್ಸ್ ತಗೊಂಡಿಲ್ವನ್ರಿ? ಯಾಕೆ ಕೊಡೋದಿಲ್ಲ? ಏನು ನಿಮ್ಮ ತೋಟ ಮಾರ್ಕ ಬಂದು ಕೊಡುವಂತಲ್ಲ, ನಮ್ಮ ಟ್ಯಾಕ್ಸ್ ಕೊಟ್ಟಂಥ ದುಡ್ಡನ್ನ ನಮಗೆ ಭಾಗ ಕೊಡುವಂತ ಕೇಳ್ತಾ ಇದ್ವಿ ಮೋದಿಗೆ. ಎರಡೋರ್ ಮಗ ಬಂದ್ಬಿಟ್ಟ ಅಂತ ಏನು ತುಂಬಿಟ್ಟಿತ್ತ ಸರ್ಕಲ್ಲು ಎಲ್ರಿ ತೋರಿಸಿ ಸಭೆನ. ಆದ್ರೆ 65 ವರ್ಷಗಳ ಕಾಲ ನಮ್ಮ ರೈತರಿಗೋಸ್ಕರ, ಬಡವ್ರ ಹೇಳಿಗೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ. ಸರಿ, ಈ ಸಲ ನಿಮ್ಮ ಪ್ರಕಾರ ಯಾರಾಗಬೇಕು ಪ್ರಧಾನಿ ಅಂತೀರಿ? ರಾಹುಲ್ ಗಾಂಧಿ ಆದರೂ ಸಂತೋಷ, ಮಲ್ಲಿಕಾರ್ಜುನ ಖರ್ಗೆ ಆದರೂ ಸಂತೋಷ, ನಮ್ಗೇನು ಅಭ್ಯಂತರನೇ ಇಲ್ಲ. ಮೋದಿ ಆಗ್ಬಾರ್ದ? ಮೋದಿ ಆಗಂಗಿಲ್ಲ. ಮೋದಿ ಆಗ್ಬಾರ್ದ್ರಿ, ತೊಲಗಬೇಕು ಅವನು. ಹೇಳಿ, 750 ಜನ ಕುಟುಂಬ ಬೀದಿ ಪಾಲ್ ಮಾಡ್ಸಾಯಿಸ್ತಾ ಎಲ್ಲ ಸತ್ತೋದ್ರು. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಸಲ ಕಾಂಗ್ರೆಸ್ ಗೆಲ್ಲಿಸ್ತಾರೆ? ಹೌದು, ಕಾಂಗ್ರೆಸ್ ಸರ್ಕಾರ ತಂದೆ ತತ್ತೀವಿ. ಓಟ್ ಇಡೀ ರಾಜ್ಯವೇ ಹೊಟ್ಟಿದೆ. ಯಾಕೆ ಅಂದ್ರೆ 400 ಎಲ್ಲಿ ಬರ್ತದ್ರಿ? 400 ಅವನಿಗೆ ಎಲ್ಲಿ ಕೊಡ್ತಾರ್ರಿ ಓಟ? ಕೊಡಲ್ವಾ ಅಂತೀರಾ? ಎಲ್ಲಿ ಕೊಡ್ತಾರೆ? ಸಮೀಕ್ಷೆ ಅವನೇ ಮಾಡ್ಕೊಬಿಟ್ರೆ ಬಂದ್ಬಿಟ್ಟು ನಮ್ಮಂಗೆ ವಿಡಿಯೋ ಮುಂದೆ ಕುತ್ಕೊಂಡು ಮಾತಾಡ್ಲಿ ಅವ್ನು ತಾಕತ್ತಿದ್ರೆ. ಎಲ್ಲೋ ಕುತ್ಕೊಂಡು ಮರೇಲಿ ಮಾತಾಡೋದ್ರಲ್ರಿ, ಟೆರರಿಸ್ಟು ಅಂತ ಹೇಳ್ತಾನಲ್ಲ ರೈತರುಗಳನ್ನ. ಅವನೇನು ಮನುಷ್ಯನ್ರಿ? ಟೀ ಬೋಲೋ ಚಾ ಬೋಲೋ ಅನ್ನನ್ಗೆ ಅಧಿಕಾರ ಆಳಕ್ಕೆ ಗೊತ್ತದ್ರಿ.
ಹೇಳ್ರಿ ಕಾಂಗ್ರೆಸ್ ಪಕ್ಕಾ ಕಾಂಗ್ರೆಸ್ ರೀ